ಮೈಸೂರು ಡಿಸಿ ಕಚೇರಿ ಬಳಿಯಲ್ಲಿ ರೈತರು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಜಿಲ್ಲಾಡಳಿತದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಬರ ಪರಿಹಾರವನ್ನ ಘೋಷಣೆ ಮಾಡಿಲ್ಲ. ಬರದ ಪರಿಹಾರವನ್ನ ಘೋಷಣೆ ಮಾಡಬೇಕಾಗಿತ್ತು. ಅದರ ಜೊತೆಗೆ ಕಬ್ಬಿನ ಬಾಕಿ ಹಣ ಅದನ್ನು ಕೂಡ ಕೊಡಬೇಕಾಗಿತ್ತು, ಅದನ್ನು ಕೂಡ ಕೊಟ್ಟಿಲ್ಲ. ಬರ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಕೆರೆ ಕಟ್ಟೆಗಳಿಗೆ ನೀರು ಬಿಡಬೇಕಾಗಿತ್ತು, ಅದು ಮಾಡಿಲ್ಲ. ಆದರೆ ದಸರಾ ಮಾಡಿ ಮೋಜು ಮಸ್ತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ, ಜಿಲ್ಲಾಡಳಿತ ಕೂಡ ಹೊರಟಿದೆ. ಹೊಸ ಡಿಸಿ ಕಚೇರಿ ಬಳಿಯಲ್ಲಿ ರಸ್ತೆ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆಡಳಿತ ಇದ್ದು ಸತ್ತಂತಾಗಿದೆ, ವಿರೋಧ ಪಕ್ಷ ಸತ್ತೇ ಹೋಗಿದೆ. ಕನಿಷ್ಠ ವಿರೋಧ ಪಕ್ಷದ ನಾಯಕರಾದರೂ ಬರಬೇಕಾಗಿತ್ತು, ಅವರು ಬಂದಿಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಒಬ್ಬ ನಾಲಾಯಕ. ಚಾಮರಾಜನಗರಕ್ಕೆ ಆರ್ ಅಶೋಕ್ ಅವರು ಬಂದಿದ್ರು. ಎಷ್ಟು ಗ್ರಾಮಗಳನ್ನು ಸುತ್ತಿ ಬರ ಪರಿಸ್ಥಿತಿಯನ್ನು ನೋಡಿದ್ರಿ ಅಂತ ರೈತರು ವಿಪಕ್ಷಗಳಿಗೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಜಿಲ್ಲೆಗಳು ತೀವ್ರ ಬರದಿಂದ ಕಂಗೆಟ್ಟಿದ್ದಾವೆ. ಸರ್ಕಾರ ಮಂತ್ರಿಗಳು ಮಂತ್ರಿ ಸ್ಥಾನಕ್ಕಾಗಿ ಅವಿವೇಕಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇವ್ರು ಅನ್ನ ತಿನ್ನಲ್ವೇನ್ರಿ? ನಾಚಿಕೆ ಆಗಬೇಕು ನಿಮ್ಗೆ. ಮೊದಲು ನಮ್ ಕಬ್ಬು, ರಾಗಿ, ಜೋಳ, ಸೂರ್ಯಕಾಂತಿ, ಹತ್ತಿ ಎಲ್ಲ ಒಣಗಿದೆ. ಕುಡಿಯಕ್ಕೆ ನೀರಿಲ್ಲ, ಕುಡಿಯೋ ನೀರು ಕೊಡಕ್ಕಾಗ್ತಿಲ್ಲ ಸರ್ಕಾರಕ್ಕೆ. ಇವೆಲ್ಲ ವಿಚಾರ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಹಕ್ಕೊತ್ತಾಯ ಕೊಡ್ತೇವೆ. ಮಂತ್ರಿಗಳು, MLAಗಳು ಸಂಬಳ ತಕೊಂಡು ರೈತರ ಟ್ಯಾಕ್ಸ್ ಅಲ್ಲಿ, ಸಾರ್ವಜನಿಕರ ದುಡ್ಡಲ್ಲಿ, ಕಾರ್ಲಿ ಮೋಜು ಮಸ್ತಿ ಮಾಡ್ಕೊಂಡು ತಿರ್ಗಾಡಕ್ ಮಾತ್ರ MLAಗಳು ಮಂತ್ರಿಗಳಾಗಿರ್ತಕ್ಕಂಥದ್ದು ಇವರು. ನಿನ್ ಬಂಡೆ ಕಲ್ ಮಡಿಕಪ್ಪ, ಇಲ್ಲಿ ನಮ್ದೆಲ್ಲ ಹಾಳಾಯ್ತಾ ಇದೆ.